ಸೊ ರಾಗಿ ಮುದ್ದೆ ತಯಾರಾಗಿದೆ. ಕರಾವಳಿಯವರಿಗೆ ಕನ್ಫ್ಯೂಷನ್, ಇದನ್ನು ಕಚ್ಚುದ, ನುಂಗುದ, ತಿನ್ನುವುದು ಹೇಗೆ ಅಂತೇಳಿ ಹೇಳಿ. ಸೊ ಬನ್ನಿ, ಇವತ್ತು ನಾನು ನಿಮಗೆ ಇದನ್ನು ಯಾವ ರೀತಿ ಇದನ್ನು ಸೇವಿಸುವ ಒಂದು ವಿಧಾನವನ್ನು ನಿಮಗೆ ಕಲಿಸ್ತೀನಿ. ಕೈಯನ್ನು ಇದು ಮಾಡಿದೆ, ಅದರ ನಂತರ ಸಣ್ಣ ಒಂದು ಮುದ್ದೆಯ ತುಂಡನ್ನು ತೆಗೆದೆ. ಮತ್ತೊಮ್ಮೆ ಇದರಲ್ಲಿ ಡಿಪ್ ಮಾಡ್ತಾ ಆಹಾ, ಅಂತೂ ಇಂತೂ ರಾಗಿ ಮುದ್ದೆಯನ್ನು ತಿನ್ನೋದೊಂದು ಕಲಿತೆ. ಕನ್ನಡದಲ್ಲಿ ಒಂದು ಮಾತಿದೆ, ಬಿದ್ದಾಗ ನಿದ್ದಿ, ಎದ್ದಾಗ ಲದ್ದಿ, ಹಸಿದಾಗ ಮುದ್ದಿ ಅಂತೇಳಿ ಹೇಳಿದ್ರೆ ಮುದ್ದೆಯ ಮಹತ್ವವನ್ನು ಅಲ್ಲಿ ತಿಳಿಸಿದ್ದಾರೆ. ಮುದ್ದೆಗೆ ಎಷ್ಟೊಂದು ಆರೋಗ್ಯಕರ ಅಂತೇಳಿ ಹೇಳಿ. ಸೊ ಇವತ್ತು ನಾವು ಮುದ್ದೆಯನ್ನ ಯಾವ ರೀತಿ ಮಾಡ್ತಾ ಇದ್ದೇವೆ, ಯಾವ ರೀತಿ ಮಾಡಬಹುದು ಅಂತೇಳಿ ಹೇಳಿ ನಾವು ತಿಳ್ಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಈ ಒಂದು ಸೊಪ್ಪಿನ ಸಾರನ್ನು ಕೂಡ ನಾವು ಮಾಡಲಿಕ್ಕೆ ಕಲಿತಾ ಇದ್ದೇವೆ. ಇದನ್ನು ನನ್ನ ಮನೆಯ ಪಕ್ಕದವರು ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಕರೆದು ಇದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಬನ್ನಿ ಎಲ್ಲ ವೀಕ್ಷಕರು ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ತಿಳ್ಕೊಳ್ವಾ. ಕರಾವಳಿ ಸೈಡ್ ನಮ್ಮ ಇಲ್ಲಿ ದೋಸೆ, ಇಡ್ಲಿ, ಪೂರಿ, ಚಪಾತಿ ಇದನ್ನೇ ಹೆಚ್ಚಾಗಿ ನಾವು ಮಾಡ್ತೇವೆ. ಈ ರಾಗಿ ಮುದ್ದೆಯನ್ನು ಮಾಡುವಂಥದ್ದು ತುಂಬ ಕಡಿಮೆ. ಯಾರಾದರೂ ನಮ್ಮ ನಾರ್ತ್ ಸೈಡಿಂದ, ಕರ್ನಾಟಕದ್ದು, ದಕ್ಷಿಣ ಅಥವಾ ಉತ್ತರ ಸೈಡಿಂದ ಬಂದವರು ಅವರೆಲ್ಲಿಯಾದರೂ ಮಾಡ್ತಾರೆ, ಅಕ್ಕಪಕ್ಕದ ಮನೆಯವರು, ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದವರ ಅಥವಾ ಆ ರೀತಿಯೆಲ್ಲ. ಆದರೆ ಇಲ್ಲಿದ್ದವರು ಇದನ್ನು ಮಾಡುವಂಥದ್ದು ತುಂಬ ಕಡಿಮೆ. ಬಟ್ ಬನ್ನಿ, ಇವತ್ತು ನಾವು ಇದನ್ನು ಹೇಗೆ ಮಾಡೋದಂತೇಳಿ ಹೇಳಿ ತಿಳ್ಕೊಳ್ಳುವ. ಯಾಕಂತೇಳಿ ಹೇಳಿದರೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಂದು ಒಳ್ಳೆಯದಾದಂಥ ಒಂದು ಆಹಾರ ಇದು. ಸೊ ಬನ್ನಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಮನೆ ಪಕ್ಕದ ನೆರೆಮನೆಯವರ ಹತ್ರ ಅವರ ಮನೆಗೆ ಬಂದಿದ್ದೇನೆ. ಅವರು ನಮ್ಗೆ ಇವತ್ತು ರಾಗಿ ಮುದ್ದೆ ಮತ್ತು ಬಸ್ಸಾರು, ಸೊಪ್ಪಿನ ಸಾರು ಇದನ್ನ ಕಲಿಸಿ ಕೊಡ್ತಾ ಇದ್ದಾರೆ. ಸೊ ಇವತ್ತು ಅವರ ಮನೆಗೆ ಬಂದಿದ್ದೇನೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ತಿಳಿಯುವ. ಯಾಕಂತೇಳಿ ಹೇಳಿದ್ರೆ ಎಲ್ಲ ಅಡುಗೆ ಒಬ್ಬರೇ ಎಲ್ಲವನ್ನು ಒಳ್ಳೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗೆ ಅಂತೇಳಿ ಹೇಳಿದ್ರು, ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಪ್ರಕಾರ ದೋಸೆ ಐಟಮನ್ನು ನಾನು ಚೆನ್ನಾಗಿ ಮಾಡ್ತೇನೆ, ನನ್ನ ಅಮ್ಮ ಸಾಂಬಾರನ್ನು ಒಳ್ಳೆ ಮಾಡ್ತಾರೆ, ನನ್ನ ಅಕ್ಕ ಪುಲಾವನ್ನ ಚೆನ್ನಾಗಿ ಮಾಡ್ತಾಳೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಅವರು ಅಡುಗೆಯನ್ನು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಹೇಳುವ ಒಂದು ಭಾವನೆ ನನ್ನದು. ಸೊ ನಮ್ಮ ಪಕ್ಕದ ಮನೆಯವರು ಈ ಒಂದು ರಾಗಿ ಮುದ್ದೆ ಹಾಗೂ ಸೊಪ್ಪಿನ ಸಾರನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಹೇಳಿ ನಾನು ಕೇಳಲ್ಪಟ್ಟಿದ್ದೇನೆ. ಮಾತ್ರ ಅಲ್ಲ, ಸೊ ಇವತ್ತು ಅವರ ಮನೆಗೆ ಕೂಡ ಬಂದಿದ್ದೇನೆ. ಈ ಒಂದು ರೆಸಿಪಿಯನ್ನು ಟೇಸ್ಟ್ ಕೂಡ ಮಾಡುವವಳಿದ್ದೇನೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ತಿಳಿಯೋಣ. ಹೀಗೆ ಸೊಪ್ಪಿನ ಸಾರನ್ನು ನಾವು ಹೇಗೆ ಮಾಡೋದು ಅಂತೇಳಿ ಹೇಳಿ ತಿಳ್ಕೊಳ್ಳೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕೋ ಇವರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳುವ. ಈ ಸೊಪ್ಪಿನ ಸಾರು ಮಾಡಲಿಕ್ಕೆ ಇದಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿ ಮಾಡುವಂಥದ್ದು ಇದು. ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣ, ಈ ಕಾಳಿಗಿಂತ ಈ ತೊಗರಿಬೇಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತದೆ. ಮತ್ತು ಇದರಲ್ಲಿ ಎಲ್ಲ ಥರದ ಧಾನ್ಯಗಳು ಮಿಕ್ಸ್. ಇದನ್ನು ನೆನೆಸಿ ಇಟ್ಟಿದ್ದೇನೆ ನಾನು. ಇದರೊಟ್ಟಿಗೆ ನೀವು ಕಡಲೆಕಾಳು ಮತ್ತು ಕಡಲೆ ಬೀಜವನ್ನು ಸಹ ಹಾಕ್ಬೋದು. ಆದರೆ ನಾನಿಲ್ಲಿ ಹಾಕಲಿಲ್ಲ, ಯಾಕೆಂದರೆ ನಮ್ಮ ಕರಾವಳಿ ಜನರು ಇದನ್ನು ತುಂಬ ಇಷ್ಟಪಡೋದಿಲ್ಲ. ಮತ್ತು ಇದು ನಮ್ಮ ಕರಾವಳಿ ಜನರು ಸಹ ಇಷ್ಟಪಟ್ಟು ತಿನ್ನಬೇಕು ಅಂತ ಉದ್ದೇಶದಿಂದ ಅದನ್ನು ಇದರಲ್ಲಿ ತೋರಿಸಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿಯಾದ ತುಂಬ ಫ್ಯಾಟಿ ಐಟಮ್ಸ್ ಇರುವುದಿಲ್ಲ. ಇಲ್ಲಿ ನಮ್ಮವರು ಸಹ ಇದನ್ನು ಟೇಸ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಈ ರೀತಿ ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೇನೆ. ಇದಕ್ಕೆ ನೋಡಿ, ಇಷ್ಟು ಪ್ರಮಾಣದಲ್ಲಿ ತೊಗರಿಬೇಳೆ, ಇಷ್ಟು ಪ್ರಮಾಣದಲ್ಲಿ ನೆನೆಸಿದ ಕಾಳುಗಳನ್ನು ಹಾಕ್ತಾ ಇದ್ದೇನೆ ನಾನು. ಇದನ್ನು ತೊಳೆದು ತಗೊಂಡು ಬರ್ತೇನೆ. ಇದನ್ನು 2-3 ಬಾರಿ ಹೀಗೆ ಚಂದ ಮಾಡಿ ಇದನ್ನು ತೊಳಿಬೇಕು. ಇದಕ್ಕೆ 2-3 ಥರದ ಸೊಪ್ಪು ತಗೊಂಡ್ರೆ ಭಾಳ ಟೇಸ್ಟಾಗಿರ್ತದೆ. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹರಿವೆ ಸೊಪ್ಪು, ಸ್ವಲ್ಪ ಪ್ರಮಾಣದಲ್ಲಿ ಪಾಲಕ್, 1-2 ಮೆಂತ್ಯ ಸೊಪ್ಪು ಮತ್ತು 1-2 ಸಬ್ಬಸಿಗೆ ಸೊಪ್ಪು ಹೀಗೆ ಮಿಕ್ಸ್ ಮಾಡಿ ಹಾಕಬೇಕು. ಇದಕ್ಕೆ ಸೊಪ್ಪಿನ ಸಾರು ಅಂದರೆ ಒಂದೇ ಥರದ ಸೊಪ್ಪು ಹಾಕಿದರೆ ಇದು ತುಂಬ ಟೇಸ್ಟ್ ಇರೋದಿಲ್ಲ. ಎಲ್ಲ ಥರ ಮಿಕ್ಸ್ ಮಾಡಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ಅದರ ನಂತರ 4 ಸೊಪ್ಪನ್ನು ಬಳಸಿದ್ದೀರಿ? 4 ಥರ ಸೊಪ್ಪನ್ನು ಬಳಸಿದ್ದೇನೆ ಇದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ. ಎಷ್ಟು ಹಾಕಿದ್ದೀರಿ? ಇದು 1 ಈರುಳ್ಳಿ, ಇದೊಂದು ಅರ್ಧ ಈರುಳ್ಳಿ ಸಾಕು. ಮತ್ತೆ ಅದು ಒಗ್ಗರಣೆ ಉಂಟಾ? ಮತ್ತೆ ಅದನ್ನು ಒಗ್ಗರಣೆ ಮಾಡಿ ಅದರೊಟ್ಟಿಗೆ ಕುದಿಸ್ಲಿಕ್ಕೆ ಉಂಟು. ಎಲ್ಲ ಹಸಿಯಾದ ಜೀರಿಗೆ ನೋಡಿ, ಇದೊಂದು ಕಾಲು ಚಮಚ ಹಾಕಿದರೆ ಸಾಕು. ಇದು ಉಳಿದದನ್ನು ನಾನು ಒಗ್ಗರಣೆಗೆ ಅಂತ ಹೇಳಿ ಇಡ್ತಾ ಇದ್ದೇನೆ. ಹಾಗೆ ಹಸಿಮೆಣಸಿನಕಾಯಿ ಇದನ್ನು ಸಹ ಇದರಲ್ಲೇ ಹಾಕಬೇಕು. 4 ಹಸಿಮೆಣಸಿನಕಾಯಿ
ಇದು ನಿಮ್ಮ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ನಾನು ಇದನ್ನು ಸಾಧಾರಣ ಖಾರಕ್ಕೆ ಅಂತೇಳಿ 4 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಆಮೇಲೆ ಈ ರೀತಿ ಒಂದು 4 ಬೆಳ್ಳುಳ್ಳಿ, ಇದು ಸಹ ಹಸಿಯೇ, ಜಜ್ಜಿ ಅದರಲ್ಲಿ ಹಾಕಬೇಕು. ಇದು ಜಜ್ಜಿ ಹಸಿಯೇ ಹಾಕಬೇಕು. ಪ್ರಮಾಣದ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಅದನ್ನು ನೋಡಿ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ಅರಿಶಿನ ಹುಡಿ. ಇದೆಲ್ಲವೂ ದೇಹಕ್ಕೆ ಹಸಿಯಾಗಿ ತಿನ್ನೋದು ಭಾರಿ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಹೀಗೆ ಹಸಿಯಾಗಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತೇನೆ. ಇದಕ್ಕೆ ಇದು ಬೇಯುವಷ್ಟು ಸ್ವಲ್ಪ ಒಂದು 1/4 ಕಪ್ಪಷ್ಟು ನೀರು ಹಾಕಿ, ಯಾಕಂದ್ರೆ ಸೊಪ್ಪು ಕೂಡ ನೀರನ್ನು ಬಿಡ್ತದೆ. ಅದರಿಂದಾಗಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಒಂದು 4-5 ವಿಜಿಲ್ ತೆಗಿಬೇಕು. ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಇದೀಗ ಬೇಯಲಿ. ನಾನು ಈ ಕಡೆಯಿಂದ ನಿಮಗೆ ರಾಗಿ ಮುದ್ದೆಯನ್ನು ಕಲಿಸ್ತಾ ಇದ್ದಾರೆ. ಸೊ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಅಂತೇಳಿ ಹೇಳಿದ್ದೆ. ಸೊಪ್ಪಿನ ಸಾರು ತಯಾರಾಗ್ತಾ ಇದೆ. ಆವತ್ತಿನಲ್ಲಿ ನಾವು ರಾಗಿ ಮುದ್ದೆಯನ್ನು ನೋಡೋಣ. ನಮಗೆ ಇಲ್ಲಿ ಕರಾವಳಿ ಸೈಡಲ್ಲಿ ರಾಗಿ ಮುದ್ದೆ ಭಾರಿ ಕಡಿಮೆ ಮಾಡುವಂಥದ್ದು, ಆರೋಗ್ಯಕ್ಕೆ ಒಳ್ಳೆಯದಂತೇಳಿ ಹೇಳಿ ಗೊತ್ತಿದೆ. ಬಟ್ ಹೆಚ್ಚಿನವರಿಗೆ ಹೇಗೆ ಸರಿಯಾಗಿ ಅದನ್ನು ಮಾಡೋದಂತೇಳಿ ಹೇಳಿ ಗೊತ್ತಿಲ್ಲ. ನಾನು ಅದರಲ್ಲಿ ಒಬ್ಬಳು. ಸೊ ಈಗ ಕಲಿಯೋಣ. ಕಪ್ ಎಷ್ಟು ಹಿಟ್ಟು ತಗೊಂಡಿದ್ದೇನೆ. ಫುಲ್ 1 ಕಪ್ ಬೇಡ, ಹೀಗೆ 3/4ಗಿಂತ ಜಾಸ್ತಿ. ಇದನ್ನು ಇದೇ ಕಪ್ಪಲ್ಲಿ ಮೆಜರ್ಮೆಂಟ್ ಇಲ್ಲಿ ತನಕ ಬರ್ತದೆ. ಇದರಲ್ಲಿ 2 ಕಪ್ ನೀರು ಹಾಕಬೇಕು. ಇದು ನಾನು ಸ್ವಲ್ಪ ಅಗಲ ಪಾತ್ರೆ, ಇದು ಇಷ್ಟು ತಗೊಂಡಿದ್ದರೆ ಅದರ 2ರಷ್ಟು ನೀರು ಬೇಕು. ಇದನ್ನು ನಾನು ಅಗಲ ಬೌಲ್ ಯಾಕೆ ತಗೊಂಡಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ. ಹೀಗೆ 2 ಕಪ್. ಇದು ಗಟ್ಟದಾಚೆಯವರೆಲ್ಲ ಮಾಡುವಾಗ ಇದಕ್ಕೆ ಹೆಚ್ಚು ಉಪ್ಪು ಎಲ್ಲ ಏನು ಹಾಕುದಿಲ್ಲ. ಅವರಿಗೆ ಉಪ್ಪು ಹಾಕೋದು ಇಷ್ಟ ಸಹ ಇರುವುದಿಲ್ಲ. ಹಾಕಿದರೆ ಸಹ ಅವರು ಹರಳುಪ್ಪನ್ನು 1 ಮಾತ್ರ ಹಾಕ್ತಾರೆ. ಹೀಗೆ ನಾನು ಇಲ್ಲಿ ಕರಾವಳಿ ಜನರು ಇದನ್ನು ಇಷ್ಟಪಡೋದಿಲ್ಲ ಅನ್ನೋ ಉದ್ದೇಶದಿಂದ 1-2 ಹರಳು ಹಾಕ್ತೇನೆ ಅಷ್ಟೇ. ಅಷ್ಟೇ ಸಾಕಾಗ್ತದೆ. ಸಾಕು. ಅದನ್ನು ತಿನ್ನುವ ಪದಾರ್ಥದ ಮೇಲೆ ರಾಗಿ ಮುದ್ದೆ ಡಿಪೆಂಡ್. ಇದಕ್ಕೇನು ಮಾಡಲಿಕ್ಕೆ ತಿನ್ನಲಿಕ್ಕೆ ಇದರದ್ದು ಟೇಸ್ಟ್ ಏನಿರುವುದಿಲ್ಲ. ಅದು ಬಿಸಿ ಮಾಡಲಿಕ್ಕೆ ಇಡುವಾಗ ಈ ನೀರು ಸರಿಯಾಗಿ ಬಿಸಿ ಆಗಬೇಕು, ಕುದಿಬೇಕು. ಈ ನೀರು ಕುದಿತಾ ಇರುವಾಗ ಇದು ನಾನು ಹೇಳಿದಾಗೆ ನೋಡಿ, ಹೀಗೆ 1 ಸ್ಪೂನ್, ಹೀಗೆ ಕರೆಕ್ಟ್ 1 ಸ್ಪೂನ್ನಷ್ಟು ಸಾಕು. ಇಷ್ಟು ಮಾತ್ರ ಒಂದು ಹಿಟ್ಟು ತೆಗೆದು ಇದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. ಹೀಗೆ ಸ್ವಲ್ಪ ಸಾಕು. ಈ ನೀರನ್ನು ಹಾಕಿ ಈ ಹಿಟ್ಟನ್ನು ಸರಿ ಗಂಟಿಲ್ಲದೆ ಹೀಗೆ ಕಲಿಸ್ಬೇಕು. ಈ ಹಿಟ್ಟನ್ನು ನಾನು ಎಣಿಸಿದ್ದನ್ನು ಡೈರೆಕ್ಟ್ ಹಾಕುದೇನು? ಇಲ್ಲ, ಡೈರೆಕ್ಟ್ ಹಾಕಿದ್ರೆ ಎಲ್ಲ ಗಂಟು ಆಗ್ತದೆ. ಮತ್ತು ಇದು ನಾವು ಎಣಿಸಿದಾಗೆ ಹಿಟ್ಟಿರ್ಬೋದು, ಆದರೆ ಇದು ಬೇಯಲಿಕ್ಕೆ ಅನ್ನದಷ್ಟೇ ಒತ್ತುಂಟು, ಅಂದರೆ ಬೆಳ್ತಿಗೆ ಅಕ್ಕಿ ಅಷ್ಟೇ. ಅವರು ಇದನ್ನು ಸರಿಯಾಗಿ ಬೇಯಿಸಿ ತಿನ್ನಬೇಕು ಅಂತ ಘಟ್ಟದಲ್ಲೆಲ್ಲ ಹೇಳ್ತಾರೆ. ಯಾಕೆಂದರೆ ಇದಕ್ಕೆ ತುಂಬ ಬೇಯಲಿಕ್ಕೆ ಹೊತ್ತು ಜಾಸ್ತಿ. ಇದು ಮತ್ತು ಹೊಟ್ಟೆಯಲ್ಲಿ ಇಲ್ಲದಿದ್ದರೆ ಅಜೀರ್ಣ ಎಲ್ಲ ಆಗ್ತದೆ ಅಂತ ಅವರು ಸರಿಯಾಗಿ ಇದನ್ನು ಬೇಯಿಸ್ತಾರೆ. ಇದನ್ನು ಯಾವ ರೀತಿ ನಾವೆಲ್ಲ ಇಲ್ಲಿ ಸ್ವಲ್ಪ ರಾಗಿ ತಿನ್ನೋದಂದರೆ ಇಷ್ಟನ್ನೇ, ಇದನ್ನು ಕುದಿಸಿ ಇದನ್ನು ಹಾಲಿಗೆ ಹಾಕಿ ಕುಡಿತೇವೆ. ಅದು ಅಷ್ಟು ಪ್ರಮಾಣದ ರಾಗಿ ಹಿಟ್ಟು ನಮ್ಮ ದೇಹಕ್ಕೆ ಹೋಗೋದಿಲ್ಲ. ಇದು ಸರಿ ಒಬ್ಬರು ತಿಂತಾರೆ ಇಷ್ಟು ಮುದ್ದೆಯನ್ನು, ಅಂದರೆ 1 ಕಪ್ ಹಿಟ್ಟು ಒಬ್ಬರು ಒಂದು ಸರಿ ಸೇವಿಸ್ತಾರೆ. ಅದನ್ನು ಯಾವ್ಯಾವ ರೀತಿ ಸಮತೋಲನವಾಗಿ ಸೇವಿಸ್ತಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದರೊಟ್ಟಿಗೆ ಖಾಲಿ ಬೇಯಲಿಕ್ಕೆ 10-15 ನಿಮಿಷ ಬೇಯಬೇಕದು. ಅದಕ್ಕೆ ಇದನ್ನು ಯಾವಾಗಲೂ ದಪ್ಪತಳ ಪಾತ್ರೆಯಲ್ಲಿ ತಗೊಳ್ಬಹುದು. ಪಾತ್ರೆ ಸಹ ಆಗ್ಬೋದು, ಈ ರೀತಿ ಕಾವಲಿಸೆ ಆಗ್ಬೋದು. ಇದಕ್ಕಂತೇಳಿಯೇ ಅವರು ದಪ್ಪ ಪಾತ್ರೆಯನ್ನು ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಇದನ್ನು ತೆಳುವಾದ ಪಾತ್ರೆಯಲ್ಲಿ ಮಾಡಿದರೆ ಅದು ಅಡಿ ಹಿಡಿತದೆ, ಮುದ್ದೆ ಸರಿ ಬೇಯುವುದಿಲ್ಲ. ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಲೈಟ್. ಈಗಲೇ ಹಾಕುದು ಅದನ್ನು. ಇದು ಸರಿ ಹೀಗೆ ನೀರು ಹೀಗೆ ಬಬಲ್ಸ್ ಬಂದ ತಕ್ಷಣ ಇದನ್ನು ಇದಕ್ಕೆ ಹಾಕಬೇಕು. ನಾವೆಲ್ಲ ಇದಕ್ಕೆ ಈ ತರದ ಸೌಟನ್ನು ಬಳಸ್ತೇವೆ. ಅಲ್ಲೆಲ್ಲ ಆದ್ರೆ ಇದಕ್ಕೆ ಮುದ್ದೆ ಕೋಲ್ ಅಂತ ಹೇಳಿ ಒಂದು ಸಣ್ಣ ಕೋಲ್ ಸಿಗ್ತದೆ. ಆ ಕೋಲಲ್ಲೇ ವುಡನ್ ಕೋಲ್ ಅದರಲ್ಲಿ ಈಗೆಲ್ಲ
ಬಂದಿದೆ ಮಾರ್ಕೆಟಿಗೆಲ್ಲ ವುಡನ್ ಸ್ಕ್ಯಾಪ್ ಇದೆಲ್ಲ ಸೌಟು ಗಿೌಟು ಎಲ್ಲ. ಮುಂಚೆ ಎಲ್ಲ ಅವರೆಲ್ಲ ಅಲ್ಲೆಲ್ಲ ಬೇರೆ ಕಡೆ ತಂದು ಮಾಡಿ ಎಲ್ಲ ಕೊಡ್ತಿದ್ರು. ನಾವು ಇಲ್ಲಿ ಇದನ್ನೇ ಬಳಸ್ತೀವಿ. ಓಕೆ, ಸೊಪ್ಪಿನ ಸಾರಿಗೆ ವಿಸಿಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ವಿಸಿಲ್ ಬೇಕು? 4 ವಿಸಿಲ್ ಆದರೂ ಬರಲಿ. 4 ವಿಸಿಲ್. ಅದು ಸರಿ ಬೇಯಬೇಕು, ಅದರಲ್ಲಿ ಹೀಗೆ ಕುದಿತಾ ಬರುವಾಗ ಇದು ನಾನು ಕಲಸಿ ಹೀಗೆ ಮಾಡಿದ್ದ ನೀರನ್ನು ಹೀಗೆ ಹಾಕ್ಬೇಕು ಇದಕ್ಕೆ. ಓಕೆ, ಕೂಡಲೇ ಇದು ಮಾಡಬೇಕು, ಇಲ್ಲದಿದ್ರೆ ಗಂಟಾಗ್ತದೆ. ಹೀಗೆ ಇದನ್ನು ಹೀಗೆ ಸ್ವಲ್ಪ ಸುತ್ತಬೇಕು. ಹೀಗೆ ಸೌಟಿಂದ ಹೀಗೆ ಮಾಡ್ತಾ ಇರಬೇಕು. ರೊಟ್ಟಿ ಮತ್ತು ರಾಗಿ ಮುದ್ದೆಯನ್ನು ಬಿಟ್ಟು ಮತ್ತೆ ಏನು ಮಾಡ್ತಾರೆ? ರಾಗಿದು ಇದರಲ್ಲೇ ಮಸಾಲ ಮುದ್ದೆ ಅಂತೇಳಿ ಮಾಡ್ತಾರೆ. ಇಷ್ಟ ಆಗದೇ ಇರುವವರೆಲ್ಲ ಇದಕ್ಕೆ ಈ ಹಿಟ್ಟು ಕುದಿಯುವಾಗಲೇ ಇದಕ್ಕೆ ಈರುಳ್ಳಿ, ಇದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಎಲ್ಲ ಹಾಕಿ ಆ ಥರ ಸಹ ಮಾಡಿ ತಿಂತಾರೆ. ಮತ್ತೆ ಸ್ವಲ್ಪ ಎಲ್ಲ ಅದಕ್ಕೆ ನ್ಯೂಟ್ರಿಟಿವ್ ಫುಡ್ ಅಂತೇಳಿ, ಈಗ ಶುಗರ್ BP ಎಲ್ಲ ಇದ್ದವರು ಆಹಾರವನ್ನು ತಿನ್ನಬೇಕು, ಶುಗರ್ ಕಡಿಮೆ ಹೋಗಬೇಕು ಅಂತ ಹೇಳುವವರಿಗೆಲ್ಲ ಅದನ್ನು ಯಾರೂ ರೆಕಮೆಂಡ್ ಮಾಡೋದಿಲ್ಲ. ಇದನ್ನಾದರೆ ಯಾರು ಸಹ ತಿನ್ಬೋದು. ಇದು ನಮಗೆಲ್ಲ ತಿನ್ನುವಾಗ ಇದನ್ನು ಹೇಗೆ ತಿಂತಾರೆ ಅಂತ ಅನ್ನಿಸ್ಬೋದು, ಬಟ್ ಇದು ಹೇಳ್ತೇವಲ್ಲ, ಅನುಭವಿಸಿ ಹಾಡಬೇಕು ಅಂತ. ಹಾಗೆ ಇದನ್ನು ಸವಿದು ತಿಂದು ನೋಡಿ ನೀವು, ಬಹಳ ರುಚಿಯಾಗಿರ್ತದೆ. ಸಹ ಊರಲ್ಲೆಲ್ಲ ಇರುವಾಗ ಅವ್ರು ತಿನ್ನುವಾಗ ನಾವು ಸಹ ಇಷ್ಟಪಡ್ತಿರ್ಲಿಲ್ಲ. ನಮಗೆ ಸಹ ಅಲ್ಲಿ ಅವರು ತಿನ್ನೋದು ನೋಡಿ ನಾವು ಸಹ ಇದನ್ನು ಒಂದು ವಾರದಲ್ಲಿ 2-3 ಸರಿ ಮಾಡಿ ತಿನ್ನುವ ಅಂತ ನಮಗೆ ಸಹ ಅನ್ನಿಸ್ತದೆ. ಪಕ್ಕದವ್ರು ತಿಂದರೆ ಆಗ್ತದೆ. ನಮ್ಮ ಮನೆಯಲ್ಲಿ ಯಾರೋ ಒಂದು ಬಿರಿಯಾನಿ ಮಾಡಿ ಸ್ಪೆಷಲ್ ಪರೋಟ ಮಾಡಿ ತಿಂತಿದ್ದಾರೆ ಅಂತೇಳಿ ಹೇಳುವಾಗ ಇದನ್ನು ತಿನ್ಲಿಕ್ಕೆ ಅಷ್ಟು ಮನಸ್ಸು ಬರೋದಿಲ್ಲ. ಇದನ್ನು ಪಕ್ಕದವರು ಎಲ್ಲ ತಿನ್ನುವಾಗ ಓಕೆ. ಮತ್ತೆ ಇದರ ಜೊತೆ ಕರೆಕ್ಟ್ ಕಾಂಬಿನೇಷನ್ ಬೇಕು. ಈಗ ಸೊಪ್ಪಿನ ಸಾರು ಆಗ್ತಾ ಇದೆ, ಇದಕ್ಕೆ ಹಾಕಿ ತಿನ್ಲಿಕ್ಕೆ ಉಂಟು. ಇದರದ್ದು 1-2 ಪದಾರ್ಥ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತೇನೆ. ಮತ್ತೆ ಆಸಕ್ತಿ ಇದ್ರೆ ಮತ್ತೆ ಮುಂದೆ ಮಾಡಿ ತೋರಿಸುವ. ಇದನ್ನು ಸಹ ನಾವು ಪಕ್ಕದ ಮನೆಯವರೊಟ್ಟಿಗೆಲ್ಲ ಹೋಗಿ ತಿಂತಾ ಇದ್ದೆವು. ಆಮೇಲೆ ನನ್ನ ಫ್ರೆಂಡ್ ದಾವಣಗೆರೆಯಿಂದ ಬಂದು ನನ್ಗೆ ಇದನ್ನು ಸರಿಯಾಗಿ ಮಾಡಿ ತಿಳಿಸಿದ್ಲು. ನೀನು ಯಾವಾಗ್ಲೂ ತುಂಬಾ ಇಷ್ಟಪಡ್ತೀಯ, ಯಾವಾಗ್ಲೂ ಎಲ್ಲಿ ಹೋಗಿ ತಿನ್ನೋದು, ನಾವು ಕಲ್ತ್ರೆ ನನ್ಗೆ ಇಷ್ಟ ಬಂದಾಗ ಮಾಡಿ ತಿನ್ಬಹುದು ಅಂತ ಅವಳ ಹತ್ರ ನಾನು ಸರಿಯಾದ ವಿಧಾನದಲ್ಲಿ ಇದನ್ನೆಲ್ಲ ಕಲ್ತಿದ್ದೇನೆ. ಓಕೆ, ಸೊ ನಿಮ್ಗೀಗ ತೋರಿಸ್ತಾ ಇರೋದು ಕರೆಕ್ಟ್ ರಾಗಿ ಮುದ್ದೆನ ಹೇಗೆ ಮಾಡುದು ಅಂತೇಳಿ ಹೇಳಿ. ನೋಡಿ, ಈ ತರ ಇದು ಆದ್ಮೇಲೆ ಇದು ಸರಿಯಾಗಿ ಬೇಯಬೇಕು. ಇದು ಸರಿ ಬೇಯ್ತಾ ಇದ್ರೇನೆ ಮುದ್ದೆ ಸರಿಯಾಗಿ ಬೇಯುದು. ಅದಕ್ಕೆ ಹೀಗೆ ಇದನ್ನೊಂದು 5-10 ನಿಮಿಷ ಹೀಗೆ ಬಿಡ್ಬೋದು. ಹೀಗೆ ಬಿಟ್ರೆ ಇದು ಸರಿಯಾಗಿ ಕುದಿದು ಇದು ಬೇಯ್ತದೆ. ಇದು ಬೆಂದಾಗ್ಲಿ ಇದಕ್ಕೆ ಟೇಸ್ಟ್ ಮತ್ತೆ ಸರಿಯಾಗಿ ಬೆಂದಿದೆ ಅಂತ ಹೇಳಿ ಲೆಕ್ಕ. ನಮ್ಗೆ ಈಗ ಅನ್ನದಾಗಿ ಇದನ್ನು ಹಿಚ್ಕಿ ನೋಡುವಂಥದ್ದು ಏನಾಗುದಿಲ್ಲ ಅಲ್ಲ, ಅದಕ್ಕೆ ಇದನ್ನು ಹೀಗೆ ಬಿಡಬೇಕು. ಹೀಗೆ ಒಂದು 10 ನಿಮಿಷ ಬೇಕು ಅಲ್ಲ? ಹೈಯಲ್ಲಿ 10 ನಿಮಿಷ ಬೇಕು ಇದು. ಓಕೆ, ಇದು ಹೀಗೆ ಕುದ್ದು ಮೇಲೆ ಬರ್ತಾ ಇರುವಾಗ ಇದನ್ನ ಹೀಗೆ ಸಣ್ಣದ್ ಮಾಡಬೇಕು. ಸಿಮ್ ಮಾಡಬೇಕು. ಸಿಮ್ಮಲ್ಲಿಟ್ಟು ಇದು ಕುದಿತಾ ಇರುವ ಹಿಟ್ಟಿಗೆ ಹೀಗೆ ಈ ಹಸಿ ಹಿಟ್ಟನ್ನು ಹಾಕ್ಬೇಕು. ಹೀಗೆ ಸಿಂಪಡಿಸ್ಬೇಕು ಅದರ ಮೇಲೆ. ಒಮ್ಮೆಲೆ ಹಾಕುದಲ್ಲ, ಹಾಗಾದ್ರೆ ಹೀಗೆ ರೌಂಡ್ ಆಗಿ ಇದನ್ನು ಹಾಕ್ಬೇಕು, ಈವನ್ಲಿ ಸ್ಪ್ರೆಡ್ ಆಗುವಾಗೆ. ಹೌದು. ಈಗ ನೋಡಿ, ಈಗ ಸ್ವಲ್ಪ ಒಂದ್ಸರಿ ನಾನು ಜೋರು ಮಾಡಿ ತೋರಿಸ್ತೇನೆ ನೋಡಿ. ಹೀಗೆ ಉಕ್ಕಿ ಬರಬೇಕದು ಸುತ್ತಲೆಲ್ಲ. ಆಯ್ತಾ? ಇದನ್ನ ಈಗ ನಾನು ಸಣ್ಣದು ಮಾಡಿ, ಇದೇನು ಅವರೆಲ್ಲ ಹೀಗೆ ಮಾಡೋದಿಲ್ಲ, ಆದರೆ ನಾನು ಹೀಗೆ ಒಂದು ಸಣ್ಣದ ಆಚೆ ಈಚೆ ಒಂದು ಮಾಡೋದಂದ್ರೆ ಅದು ಮೇಲೆ ಬರಲಿ ಸರಿಯಾಗಿ ಅಂತೇಳಿ ಅಷ್ಟೇ. ಇದನ್ನು ಹೀಗೆ ಬಿಡುದು. ಹೀಗೆ ಬಿಟ್ಟು 10 ನಿಮಿಷ ಬಿಟ್ಟು ಬೇಯಬೇಕಿದೆ ಹೀಗೆ. ಇದನ್ನು ಮಿಕ್ಸ್ ಮಾಡ್ಲಿಕ್ಕಿಲ್ಲ? ಇಲ್ಲ, ಏನು ಮಿಕ್ಸ್ ಮಾಡಬಾರ್ದು, ಇದು ಹೀಗೆ ಇರಬೇಕು. ಸೊ ಸೊಪ್ಪಿನ ಸಾರಿಗೆ ತಯಾರಾಗಿದೆ. ಒಂದು 2 ಸ್ಪೂನಷ್ಟು ತೆಂಗಿನ ಎಣ್ಣೆ. ಅಲ್ಲೂ ತೆಂಗಿನ ಎಣ್ಣೆನ ಬಳಸ್ತಾರಾ? ಶೇಂಗಾ ಎಣ್ಣೆ. ನಮ್ಗೆ ಅದೇ ಟೇಸ್ಟ್ ಬರೋದಿಲ್ಲ, ಸ್ವಲ್ಪ ಬೇರೆ ಟೇಸ್ಟ್ ಬರ್ತದೇನಾ ಅಲ್ವಾ? ಎಣ್ಣೆ ಒಳ್ಳೆ ಪ್ಯೂರಿಫೈ ಆಗೋದ್ರಿಂದ ಅದಕ್ಕೆ
ಪರಿಮಳ ಸಹ ಇರುವುದಿಲ್ಲ. ಹ್ಞೂ ಇದಕ್ಕೊಂದು 2 ಸಾಸಿವೆ ಹಾಕ್ಬೇಕು ಫಸ್ಟ್. ನಮ್ಮ ಇಲ್ಲಿ ರಾಗಿ ಮುದ್ದೆಗೆ ಆಗ್ತಾ ಉಂಟು, ತಯಾರಾಗ್ತಾ ಇದೆ. 10 ಮಿನಿಟ್ಸ್ ಹಾಗೆ ಇಡಬೇಕಂತೇಳಿ ಹೇಳಿದ್ದಾರೆ. ಸೊ ಸಾಸಿವೆಯನ್ನು ಹಾಕ್ಕೊಂಡಿದ್ದೇವೆ. ಅದಾದಮೇಲೆ ಒಗ್ಗರಣೆಗೆ ಏನೆಲ್ಲ ಅಂತೇಳಿ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಏನೆಲ್ಲ ಇದೆ? ಇದು ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕಬೇಕು, ಅದರೊಟ್ಟಿಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಬೇಕು. ಓಕೆ. ಸಾಸಿವೆ ಸಿಡಿತಾ ಇದೆ. ಸೊ ಬೆಳ್ಳುಳ್ಳಿ ಕೂಡ ಇದೆ ಒಗ್ಗರಣೆಗೆ. 2 ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಈ ಬೆಳ್ಳುಳ್ಳಿ ಒಗ್ಗರಣೆ ಸೊಪ್ಪಿನ ಸಾರು ಸಿಗುವಾಗ ತುಂಬ ಟೇಸ್ಟ್ ಆಗ್ತದೆ ಇದು. ಇದರೊಟ್ಟಿಗೆ ಕರಿಬೇವು, ಆಮೇಲೆ ಈರುಳ್ಳಿ. ಆಹಾ, ಒಳ್ಳೆ ಪರಿಮಳ ಬರ್ತಾ ಇದೆ. ಬೆಳ್ಳುಳ್ಳಿ ಒಂದಿಷ್ಟು ಹಾಕಿದ್ರಿ? ಬೆಳ್ಳುಳ್ಳಿ ಒಂದು 5 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ. ಒಂದು ಸಾಧಾರಣ ಸ್ವಲ್ಪ ಇದರಲ್ಲಿ ಈರುಳ್ಳಿ ಎಲ್ಲ ನಾನು ಫಸ್ಟ್ ಹಸಿ ಬೇಯಲಿಕ್ಕೆ ಹಾಕಿದ್ದೇನೆ. 2 ಸಣ್ಣ ಸಣ್ಣ ಈರುಳ್ಳಿ ಕಟ್ ಮಾಡಿದ್ದು, ಅದರಲ್ಲೊಂದು ಸ್ವಲ್ಪ ಅದಕ್ಕೆ ಬೇಯುವಾಗ ಹಾಕಿದ್ದೇನೆ. ಉಳಿದದನ್ನು ನಾನು ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ. ಇದು ಹೀಗೆ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಟೊಮೆಟೊ ಹಾಕಬೇಕು. ಟೊಮೆಟೊ 1 ಅಲ್ಲ? ಟೊಮೆಟೊ, ಚಿಕ್ಕ ಟೊಮೆಟೊ 1 ಹಾಕಿದೆ. ಚಿಕ್ಕ ಟೊಮೆಟೊ 1. ಈಗ ನೋಡಿ ಸೊಪ್ಪು ಬೇಳೆ ಎಲ್ಲ ಒಳ್ಳೆ ಸರಿಯಾಗಿ ಬೆಂದಿದೆ. ಇದನ್ನ ಹಾಕುವಂಥದ್ದು ಈಗಲೇ ಹಾಕ್ಬೇಕು. ಇದನ್ನು ನೋಡಿ, ಈ ರೀತಿ ಕಲರ್ಫುಲ್ ಆಗಿ ಬರಬೇಕದು. ತುಂಬ ಸೊಪ್ಪು ನೋಡಿ ಹೀಗೆ ನೋಡುವಾಗ ಈಗಲೇ ತಿನ್ನುವ ಅನ್ನುವಂಥ ಒಂದು ಆಸೆ ಆಗ್ತಾ ಇದೆ. ಇದು ಹೀಗೆ ಸ್ವಲ್ಪ ಥಿಕ್ಕ ಅಥವಾ ಗ್ರೇವಿ? ಇಲ್ಲ, ಗ್ರೇವಿ ಬೇಕಾಗುತ್ತೆ. ಇದು ಆ ಕಡೆ ಮಾಡುವಂಥ ಒಂದು ಸಾಂಬಾರ್ ಪೌಡರ್. ಇದನ್ನು ನಿಮಗೆ ಇನ್ನೊಂದು ದಿವಸ ಬೇಕಾದರೆ ಹೇಗೆ ಮಾಡೋದಂತ ತಿಳಿಸ್ತೇನೆ ನಾನು. ಇಲ್ಲಿ ನಿಮಗೆ ಸಿಗದಿದ್ದರೆ ಇದು ಸಾಂಬಾರ್ ಪೌಡರ್. ಇದಕ್ಕೆ ಸಾಂಬಾರ್ ಪೌಡರ್ ಅಂತಾರೆ. ಇದರಲ್ಲಿ ಖಾರ ಇರುವುದಿಲ್ಲ, ಇದು ಬರೀ ಸಾಂಬಾರ್ ಪೌಡರ್ ಮಾತ್ರ, ಸಾಂಬಾರ್ ಮಾತ್ರ, ಇದರಲ್ಲಿ ಸಾಂಬಾರ್ ಪದಾರ್ಥಗಳು ಮಾತ್ರ. ಈ ಪೌಡ್ರನ್ನ ಸ್ವಲ್ಪ ಫ್ಲೇವರಿಗೆ ಹಾಕುವಂಥದ್ದು. ಈ ಪೌಡ್ರ್ ನಿಮಗೆ ಸಿಗದಿದ್ರೆ ನಮ್ಮ ಕಡೆ ಸಿಗುವಂಥ ಸಾಂಬಾರ್ ಪೌಡ್ರನ್ನ ಹಾಕಿ ಮೆಣಸನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಆಯಿತು. ಇದಕ್ಕೆ ಖಾರ ಇಲ್ಲ ಅಂತ ಹೇಳಿ ನಾನು 4 ಮೆಣಸು ಹಾಕಿದ್ದೇನೆ. ನಮ್ಮ ಸಾಂಬಾರ್ ಪೌಡ್ರಿಗೆ ನಾವು ಮೆಣಸು ಹಾಕ್ತೇವಲ್ವಾ, ಅದಕ್ಕೆ ಅದನ್ನು ಸ್ವಲ್ಪ 1 ಮೆಣಸಿನಕಾಯನ್ನು ಕಡಿಮೆ ಮಾಡಬಹುದು. ಹಸಿ ಮೆಣಸು ಹಾಕಿದ ಕಾರಣ ಪುನಃ ಇದಕ್ಕೆ ಮೆಣಸು ಬೇಡ ಅಂತ ಹೇಳಿ. ಮೆಣಸು ಬೇಡ ಇದಕ್ಕೆ. ನಮ್ಮ ಈ ಸೈಡ್ ಸಾಂಬಾರ್ ಹುಡಿ ಆದ್ರೆ ಸ್ವಲ್ಪ ಖಾರ ಕಡಿಮೆ ಇರ್ತದೆ, 1 ಮೆಣಸು ಕಡಿಮೆ ಮಾಡಬಹುದು. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸ್ವಲ್ಪ ಉಪ್ಪನ್ನು ಹಾಕಿ. ಹೌದು ಹೌದು, ಉಪ್ಪು ನೋಡಿ ಹಾಕುದೇ ಒಳ್ಳೇದು. ಇಷ್ಟೇ. ಎಸ್. ಇದನ್ನು ಹೀಗೆ ಸ್ಮ್ಯಾಶ್ ಮಾಡಿ ಹೀಗೆ ಇದು ಮಾಡಿ ಇದನ್ನು ಕುದಿಸ್ಬೇಕು. ಇದು ಕುದಿಲಿ, ನಾನೀಗ ಮುದ್ದೆ ತೋರಿಸ್ತೇನೆ. ಮುದ್ದೆ ಸುಮಾರು 10 ಮಿನಿಟ್ಸ್ ಹತ್ರ ಆಯ್ತಾ? ಆಯ್ತು ಅಲ್ಲ, ನೋಡುವಾಗ ಬೆಂದಿದೆ. ಇದನ್ನೀಗ ಸಣ್ಣ ಬೆಂಕಿಯಲ್ಲಿರುವಾಗಲೇ ಅದನ್ನು ಹೀಗೆ 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 ಮಾಡಬೇಕು. ಮಿಕ್ಸ್, ಗಂಟು ಬರೋದಾಗೆ ಇದನ್ನು ಮಿಕ್ಸ್ ಮಾಡಬೇಕು. ಹೀಗೆ
ಸೀದಾ ಆ ಕಡೆಯಲ್ಲಾದರೆ ಇಷ್ಟು ಮಿಕ್ಸ್ ಮಾಡಿದ ಮೇಲೆ ಅದನ್ನು ಸೀದಾ ಮುದ್ದೆಯನ್ನು ರೌಂಡ್ ಮಾಡಿ ಅದನ್ನು ತಿನ್ನಲಿಕ್ಕೆ ಉಪಯೋಗ ಮಾಡ್ತಾರೆ. ಆದರೆ ನಾನಿಲ್ಲಿ ಏನು ಮಾಡ್ತೇನೆ ಅಂತ ಹೇಳಿದರೆ, ನಮ್ಮ ಕರಾವಳಿ ಜನರಿಗೆ ಎಲ್ಲ ಅನ್ನ ಮಾಡಿದರೂ ಸಹ ಅವರಿಗೆ ಸ್ವಲ್ಪ ಮೆದುವಾಗಬೇಕು, ಇದನ್ನು ಬೇಯಿಸಿದರೆ ಮೆದುವಾಗಬೇಕು, ಇದಿಷ್ಟು ಬೆಂದಿದ ಅಂತೆಲ್ಲ ಸ್ವಲ್ಪ ಶಂಕೆ ಜಾಸ್ತಿ. ಹಾಗೆ ನಾನು ಇದನ್ನು ಮಾಡಿದ ಮೇಲೆ ಸಹ ಇಲ್ಲಿ ಒಂದೊಂದು ಸಾರಿ ಏನು ಮಾಡ್ತೇನೆ ಅಂದರೆ, ಒಂದು ಸ್ವಲ್ಪ ನೀರನ್ನು ಇದನ್ನು ಚಿಮ್ಮಿಸಿ ಒಂದು 2 ನಿಮಿಷ ಇಡ್ತೇನೆ ಅಷ್ಟೇ. ಚಿಮ್ಮಿಸಿ ಹೀಗೆ ಇಷ್ಟೇ, ಇಷ್ಟನ್ನು ಮಾಡಿ ಒಂದು 2 ನಿಮಿಷ ಹೀಗೆ ಇಡ್ತೇನೆ, ಆ ನೀರು ಡ್ರೈ ಆಗೋ ತನಕ. ನೋಡಿ ಸರಿಯಾಗಿ ಬೆಂದದ್ದು ನಿಮಗೆ ಗೊತ್ತಾಗ್ತದೆ ನೋಡಿ, ಒಂದು ಚೂರು ಗಂಟು ಇರೋದಿಲ್ಲ ನೋಡಿ ಇದರಲ್ಲಿ. ಪಾತ್ರೆ ದಪ್ಪ ಪಾತ್ರೆ ಯಾಕೆ ತಗೊಳ್ಬೇಕಂತ ನಿಮಗೆ ಗೊತ್ತಾಯ್ತಲ್ಲ. ಇದು ಸುಮಾರು ಹೊತ್ತು ಇಡೋದ್ರಿಂದ ತೆಳು ಪಾತ್ರೆ ಆದರೆ ಕರಟಿ ಹೋಗ್ತದೆ. ಇದು ದಪ್ಪ ಪಾತ್ರೆ ಆದ್ರಿಂದ ಅದೊಂದೇ ರೀತಿಯಲ್ಲಿ ಮಿಶ್ರಣ ಆಗಿ ಚೆಂದಾಗಿ ಬೆಂದಿದೆ ನೋಡಿ. ಇದರಲ್ಲಿ ಏನು ಗಂಟಿಲ್ಲ, ಏನಿಲ್ಲ ನೋಡಿ. ಅದನ್ನು ಹಾಗೆ ಹಿಡ್ದ ಮುಚ್ಚಿಡ್ದು ಇಲ್ಲ, ಮುಚ್ಚಿ ಎಲ್ಲ ಏನು ಇಡ್ಬೇಕಂತಿಲ್ಲ, ಕಟ್ಟಬೇಕು ಅದನ್ನ. ಇದೀಗ ಹಾಗೆ ಇಟ್ರೆ ಗಟ್ಟಿ ಆಗ್ತದ? ಗಟ್ಟಿ ಆಗುದಿಲ್ಲ, ಇದೇ ತರ ಇರ್ತದೆ. ಆದ್ರೆ ಇದಕ್ಕೊಂದು ಶೇಪ್ ಕೊಡ್ಬೇಕಲ್ಲ, ಅದಕ್ಕೆ ಅವರ ಇನ್ನಷ್ಟು ಬೇಯ್ತದೆ ಅಲ್ಲ, ಇನ್ನಷ್ಟು ಬೇಯ್ತದೆ. ಅದಕ್ಕೊಂದು ಶೇಪ್ ಕೊಡ್ಬೇಕು. ಬಡಿಸುವಾಗ ಹೀಗೆ ಆಗುದಿಲ್ಲ, ಅದರಿಂದಾಗಿ ಅದನ್ನು ಮುದ್ದೆಯನ್ನು ಅದಕ್ಕೊಂದು ಸ್ಪೆಷಲ್ ಪಾತ್ರೆ ಇದೆ ನೋಡಿ. ಇದಕ್ಕೆ ಅವ್ರ ಕಡೆಯಲ್ಲೆಲ್ಲ ಕೈ ಬಟ್ಲು ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಮುದ್ದೆ ಕಟ್ಟುವುದೇ ಪಾತ್ರೆ ಇದು. ಇದಕ್ಕೆ ಹೆಸರು ಕೈ ಬಟ್ಲು ಅಂತ. ಇದು ಕೈ ಬಟ್ಲು. ಇದನ್ನು ಹೇಗೆ ಅವ್ರು ಕಟ್ಟುತ್ತಾರೆ ಅಂತ ತೋರಿಸ್ತೇನೆ ನಾನು. ಸೊಪ್ಪಿನ ಸಾರು ಆಗ್ತಾ ಇದೆ, ಪರಿಮಳ ಎಲ್ಲೆಡೆ ಹರಡ್ತಾ ಇದೆ. ಇದು ಮೋಸ್ಟ್ಲಿ ಆ ಗರಂ ಮಸಾಲೆ ಒಂದು ಪರಿಮಳವೂ ಇರಬಹುದು. ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಬೇರೆ ಇದೆ. ಇದರದ್ದು ಫ್ಲೇವರೇ ಬೇರೆ ಇರ್ತದೆ ನೋಡಿ, ಕಲರ್ ಫ್ಲೇವರ್. ಇದು ಭಾರಿ ತಿನ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಇದು ಒಂದ್ಸರಿ ನೀವು ಇದಕ್ಕೆ ತಿಂದು ನೋಡಿ ನಾನು ಮಾಡಿದ್ದು. ನೀವಲ್ಲ ನಾನು, ವೀಕ್ಷಕರು ನಿಮ್ಮ ಮನೆಯಲ್ಲಿ ಮಾಡಿ ನಾನಿವತ್ತು ತಿಂದು ನಿಮಗೆ ತಿಳಿಸ್ತೇನೆ ಹೇಗಾಗಿದೆ ಅಂತೇಳಿ. ಖಂಡಿತ ಒಳ್ಳೆಯದಾಗಿರ್ಬೋದು, ಯಾಕಂತೇಳಿದರೆ ಅಂಥ ಪರಿಮಳ ಬರ್ತಾ ಇದೆ. ನಾನು ಅದನ್ನು ವೇಸ್ಟ್ ಮಾಡೋದು ಬೇಡ ಅನ್ನೋ ಉದ್ದೇಶದಲ್ಲಿ ಅರ್ಧರ್ಧ ಮಾಡಿ ತೋರಿಸ್ತೇನೆ ನೋಡಿ. ನೋಡಿ ಇಷ್ಟನ್ನು ಮಾತ್ರ ತಗೊಳ್ತಾ ಇದ್ದೇನೆ. ಇದನ್ನು ಅವ್ರ ರೌಂಡ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೇನೆ ನೋಡಿ. ನೋಡಿ ಹೇಗೆ ಇದಕ್ಕೆ ಕೈ ಬಟ್ಲು ಅಂತ ಹೆಸರು. ಮುಂಚೆ ಎಲ್ಲ ಇದು ಮರದಿತ್ತು, ನಾವೆಲ್ಲ ಚಿಕ್ಕವರಿರುವಾಗ ಅವರ ಸೈಡ್ ರೌಂಡ್ ಮಾಡ್ಲಿಕ್ಕೆ. ಹೌದು, ರೌಂಡ್ ಮಾಡ್ಲಿಕ್ಕೆ. ಈಗೆಲ್ಲ ದಿನ ಬರ್ತಾ ಬರ್ತಾ ಇಂಥದೆಲ್ಲ ಬೇರೆ ಬೇರೆ ವೆರೈಟೀಸ್ ಮೆಟಲ್ ಪಾತ್ರೆಗಳು ಶುರು ಆದ್ರಿಂದ ನೋಡಿ ರೌಂಡ್ ಮುದ್ದೆ ಆಯ್ತು. ಹೌದಾ? ನೋಡಿ ಇದನ್ನು ಯಾವ ಥರ ತಿನ್ನೋದಂತ ತೋರಿಸ್ತೇನೆ ನಾನು ನಿಮಗೆ. ಅದು ಮೇಯ್ನ್ ಕಲಿಬೇಕು. ನನಗೆ ತಿನ್ನುವಂಥದ್ದು ಗೊತ್ತಿಲ್ಲ, ಕಚ್ಚುದ ನುಂಗುದ ಎಲ್ಲರಿಗೂ ಕನ್ಫ್ಯೂಷನ್ ಇದೊಂದು. ಮಾಡಬೇಡಿ, ನಾವು ಐಸ್ ಕ್ರೀಮ್ ಎಲ್ಲ ನುಂಗ್ತೇವಲ್ವಾ, ಹಾಗೆ ಇದನ್ನು ನುಂಗ್ಬೇಕು. ಯಾಕಂತ ಹೇಳಿದ್ರೆ ಇದು ಆರೋಗ್ಯ ದೃಷ್ಟಿ ನಮ್ಮ ಕರಾವಳಿಯವರು ಸಹ ಇಷ್ಟಪಡಬೇಕು ಅಂತೇಳಿ ನನ್ನದೊಂದು ಆಸೆ. ಇದನ್ನು ಯಾವಾಗ ಇದೆಲ್ಲ ಜೊತೆಯಲ್ಲಿರಬೇಕು, ನಾವು ಅದನ್ನು ಹೇಗೆ ತಿಂತಾರೋ ಅಂತ ಎಣಿಸ್ತೇವೆ. ಇದರಲ್ಲಿ ಎಲ್ಲ ಥರದ ತರಕಾರಿ ಇದೆ ನೋಡಿ. ಮೂಲಂಗಿ ಇದೆ, ಸೌತೆಕಾಯಿ, ಕ್ಯಾರೆಟ್, ಟೊಮೆಟೊ, ಇಷ್ಟೆಲ್ಲ ಹೀಗೆ ಬದಿಯಲ್ಲಿ ಇಡಬೇಕು ಇದಕ್ಕೆ. ಮತ್ತು ಇನ್ನೂ ಇದಕ್ಕೆ ಸ್ವಲ್ಪ ಟೇಸ್ಟ್ ನಿಮಗೆ ಎಲ್ಲ ಸೇವಿಸ್ಬೋದು ಅಂತ ಇದ್ದರೆ ಇದಕ್ಕೆ ಮಧ್ಯದಲ್ಲಿ ಮನೆಯಲ್ಲೇ ಮಾಡಿದ ತುಪ್ಪ ಹಾಕಬೇಕು. ನಾನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಇದರೊಟ್ಟಿಗೆ ಬೆಳ್ಳುಳ್ಳಿ ಮಜ್ಜಿಗೆ ಅಂತ ಹೇಳಿ ಮಾಡ್ತಾರೆ ಅವರು. ಇದು ಭಾರಿ ಒಳ್ಳೆಯದು ಆರೋಗ್ಯಕ್ಕೆ. ಹಸಿ ಬೆಳ್ಳುಳ್ಳಿ ನಮಗೆ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಇವತ್ತು ನಾನು ಸ್ವಲ್ಪ ಬೆಳ್ಳುಳ್ಳಿ ಮಜ್ಜಿಗೆ, ಬೆಳ್ಳುಳ್ಳಿ, ಕರಿಮೆಣಸು ಇಷ್ಟು ಮಜ್ಜಿಗೆ ಮಾಡಲಿಕ್ಕೆ ನಾನು 4 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ, ಅರ್ಧ ಸ್ಪೂನ್ ಕರಿಮೆಣಸು ಹಾಕಿದ್ದೇನೆ, ಮತ್ತು ಇದಕ್ಕೆ ಇತ್ತು ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದ್ದೇನೆ, ಅದು ಆಪ್ಷನಲ್. ಮತ್ತು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಲಿಂಬೆಹಣ್ಣು ಸಹ ಹಿಂಡಬೇಕು. ಅದಂದರೆ ಈಗ ಸಿಗುವ ಆಹಾರದಲ್ಲೆಲ್ಲ ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರ್ತದಲ್ವ, ಅದಕ್ಕೋಸ್ಕರ ಸ್ವಲ್ಪ ಲಿಂಬೆಹಣ್ಣು ಸಹ ಹಾಕಿದ್ದೇನೆ ನಾನು. ಇದನ್ನು ನೋಡಿ, ಇಷ್ಟು 100% ಆರೋಗ್ಯಕರ ಆಹಾರ ಇದು. ಇದು ತಿನ್ನುವ ವಿಧಾನದ ಆಹಾರ. ಇದರ ಒಟ್ಟಿಗೆ ಇನ್ನು ಬೇಕಾದರೆ ಇನ್ನು ಟೊಮೆಟೊ ಚಟ್ನಿ ಹಸಿ ವಿಧಾನದಲ್ಲಿ ಮಾಡಿದ ಹಾಕ್ಬೋದು ಇದಕ್ಕೆ. ಆಮೇಲೆ ಇದನ್ನು ತಿಂದ ಮೇಲೆ ದೇಹಕ್ಕೆ ಎಷ್ಟು ಇದರಲ್ಲಿ ಬೇಕಾಗುವಂಥದ್ದು ಸಿಗ್ತದೋ ಹಾಗೆ ತುಂಬ ಹೊತ್ತು ತನಕ ಹಸಿವೆ ಆಗೋದಿಲ್ಲ ಇದನ್ನು ತಿಂದರೆ. ಇದಿಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಹಸಿವೆ ಆಗೋದಿಲ್ಲ.
ಅದಂದ್ರೆ ದೇಹಕ್ಕೆ ಬೇಕಾಗುವಂತದ್ದೆಲ್ಲ ಪೋಷಕಾಂಶಗಳು ಸಿಗುವುದ್ರಿಂದ ದೇಹ ಪುನಃ ಆಹಾರವನ್ನು ಬಯಸುದಿಲ್ಲ. ಈಗ ಇದಕ್ಕೆ ನೀವು ಡಿಪ್ಪು ಮಾಡಿ ಅದನ್ನ ಗುಳುಕಂತ ನುಂಗ್ಬೇಕು, ಅದರೊಟ್ಟಿಗೆ ಇದು ತಿನ್ಬೇಕು, ಇದರದ್ದು ಸೊಪ್ಪು ತಿನ್ಬೇಕು, ಬೆಳ್ಳುಳ್ಳಿ ಅಗಿಬೇಕು. ಆಗ ನೋಡಿ ನಿಮ್ಗೆ ಅದರದೆಲ್ಲ ಸಿಗುವಾಗ ಇದು ನೀವು ನುಂಗಿದಿರಿ ಅಂತ ಹೇಳಿ ನಿಮ್ಗೆ ಗೊತ್ತಾಗುದಿಲ್ಲ. ನಾನು ಇದನ್ನು ಮೇನ್ ಉದ್ದೇಶವಾಗಿ ತೋರಿಸೋದಂದ್ರೆ ನಮ್ಮ ಕರಾವಳಿ ಜನರು ಸಹ ಇದನ್ನು ಇಷ್ಟಪಡಬೇಕು ಅಂತ. ಇದರಲ್ಲಿ ಎಲ್ಲಾ ರೀತಿಯದ್ದು ಬೇಕಾದಂತದೆಲ್ಲ ಪೋಷಕಾಂಶ ಇರೋದ್ರಿಂದ ಮುಂಚೆ ನಮ್ಮ ಮಕ್ಕಳು ಸಹ ಇದನ್ನ ತಿನ್ಲಿಕ್ಕೆ ಎಲ್ಲ ಇಷ್ಟಪಡ್ತಿರ್ಲಿಲ್ಲ. ಈ ತರ ಎಲ್ಲ ಮಾಡಿಕೊಟ್ಟ ಮೇಲೆ ಅಲ್ಲಿಯಷ್ಟು ಜನರು ಇಷ್ಟಪಡದಿದ್ರು ಸಹ ಒನ್ಸ್ ಇನ್ ಎ ವೈಲ್ ಮಾಡುವಾಗ ಬಹಳ ಇಷ್ಟದಲ್ಲಿ ತಿಂತಾರೆ ಇದನ್ನ. ಹಾಗೆ ಇವತ್ತು ನಮ್ಮನ್ನು ಭೇಟಿಯಾಗುವ ಬಂದಿರುವ ನಮ್ಮ ಮೇಡಮ್ ಸಹ ಇದನ್ನು ಇಷ್ಟಪಡ್ತಾರೆ. ನೋಡೋಣ, ಖಂಡಿತ ನೋಡಿ ಅಂತೂ 100% ಇಷ್ಟಪಟ್ಟೆ. ಈಗ ತಿಂತೇನೆ, ಬನ್ನಿ. ವಿಧಾನ ನೋಡಿ, ಇದನ್ನ ಹೀಗೆ ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡ್ಬೇಕು, ಇಲ್ದಿದ್ರೆ ಕೈಗೆ ತಾಗ್ತದಲ್ವಾ. ಆಮೇಲೆ ನೋಡಿ ಇದನ್ನ ಹೀಗೆ ಸಣ್ಣ ತುಂಡು ಮಾಡ್ಬೇಕು, ಇದನ್ನ ಹೀಗೆ ಡಿಪ್ ಮಾಡ್ಬೇಕು, ಗುಳುಕಂತ ನುಂಗ್ಬೇಕು ಅಷ್ಟೇ. ನುಂಗುವಾಗ ಅದರ ಟೇಸ್ಟ್ ಸೂಪರ್ ಆಗಿರ್ತದೆ ನೋಡಿ. ಅದ್ಭುತವಾಗಿ ರಾಗಿ ಮುದ್ದೆ, ಅದೇ ರೀತಿ ಸೊಪ್ಪಿನ ಸಾರನ್ನ ಯಾವ ರೀತಿ ಮಾಡುದು ಅಂತೇಳಿ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಈಗ ತಿನ್ನುವ ಸಮಯ. ತುಂಬಾ ಸಾರಿ ನನಗೆ ಇದನ್ನು ತಿನ್ನುವಂಥದ್ದು ಹೇಗೆ ಅಂತೇಳಿ ಹೇಳಿ ಗೊತ್ತಿರಲಿಲ್ಲ. ಕಚ್ಚುದ, ನುಂಗುದ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ರು. ಬಟ್ ಇವರು ತಿನ್ನುವಂಥ ಬಗೆಯನ್ನು ಕೂಡ ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಬನ್ನಿ ಹೇಗೆ ಅಂತೇಳಿ ಹೇಳಿ ತಿಳಿಸ್ಕೊಡ್ತೇನೆ. ಫಸ್ಟಿಗೆ ಈ ಪದಾರ್ಥದಲ್ಲಿ ಕೈಯನ್ನು ಇದು ಮಾಡಿದೆ. ಅದರ ನಂತರ ಸಣ್ಣ ಒಂದು ಮುದ್ದೆಯ ತುಂಡನ್ನು ತೆಗೆದೆ. ಮತ್ತೊಮ್ಮೆ ಇದರಲ್ಲಿ ಡಿಪ್ ಮಾಡ್ತಾ ಅಂತೂ ಇಂತೂ ರಾಗಿ ಮುದ್ದೆಯನ್ನು ತಿನ್ನೋದೊಂದು ಕಲಿತೆ. ತುಂಬ ಅದ್ಭುತವಾಗಿದೆ ಟೇಸ್ಟ್. ಮಧ್ಯ ಮಧ್ಯದಲ್ಲಿ ಇವರು ಹೇಳಿದ ಹಾಗೆ ಇಲ್ಲಿ ಕುಕುಂಬರ್ ಸ್ಲೈಸಸ್ ಅನ್ನು ಇಟ್ಟಿದ್ದಾರೆ, ಕ್ಯಾರೆಟ್ ಇದೆ, ಅದೇ ರೀತಿ ಟೊಮೆಟೊ ಇದೆ, ಮೂಲಂಗಿ ಇದೆ. ಸೊ ಓವರ್ ಆಲ್ ಇದು ಒಂದು ಪರಿಪೂರ್ಣ ಅತ್ಯಂತ ಆರೋಗ್ಯಕರವಾದಂತಹ ಆಹಾರ. ಅದ್ರ ಜೊತೆ ಭಾರಿ ಒಳ್ಳೆ ಒಂದು ಮಜ್ಜಿಗೆಯನ್ನು ಕೂಡ ಮಾಡಿದ್ದಾರೆ. ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಇವರು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಹೇಳಿ. ಸೊ ಇಂಥ ಒಂದು ಅಡುಗೆ ಜೊತೆ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅನ್ನುವಂಥ ಒಂದು ಮಾತಿದೆ. ಸೊ ಎಲ್ಲವನ್ನ ನಾನು ಮುಗಿಸುವಳಿದ್ದೇನೆ. ಬನ್ನಿ ಮತ್ತೊಮ್ಮೆ ಈ ತುಪ್ಪವನ್ನು ಸೇರಿಸಿ ಈ ಒಂದು ಇದನ್ನು ತಿನ್ನೋಣ. ಸಕ್ಸಸ್ ತಿನ್ನುವಂಥದ್ದನ್ನು ಕಲಿತು ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ನೀಟಾಗಿ ಕರೆಕ್ಟಾಗಿ ಇದನ್ನು ಮಾಡುವಂಥ ಬಗೆ ಹೇಗೆ, ಪ್ಲಸ್ ಇದರಿಂದ ಏನೆಲ್ಲ ಉಪಯೋಗಗಳಿದೆ, ಅದೇ ರೀತಿ ಇದರ ಟೇಸ್ಟ್ ಯಾವ ರೀತಿ ಬರ್ತದೆ, ಇದನ್ನೆಲ್ಲವನ್ನು ಅವರು ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನೀವು ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ ಹೇಳಿ ಖಂಡಿತ ತಿಳಿಸ್ಕೊಡಿ. ಮತ್ತೊಮ್ಮೆ ಮತ್ತೊಂದು ರೆಸಿಪಿಯೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು. ಈ ರಾಗಿ ಮುದ್ದೆಯನ್ನು ತಿಂದಿದ್ದೇನೆ ನನ್ನ ಫ್ರೆಂಡ್ಸ್ ಮನೆಗೆ ಹೋಗುವಾಗ, ಈ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯಲ್ಲಿ. ಆದರೆ ಇವತ್ತು ನಾನು ಏನು ತಿಂತಾ ಇದ್ದೇನೆ ನೋಡಿ, ಇದು ರಿಯಲ್ ರಾಗಿ ಮುದ್ದೆ ಅಂತೇಳಿ ಹೇಳಿ ನನ್ನ ಭಾವನೆ. ಯಾಕಂತೇಳಿ ಹೇಳಿದರೆ, ಮೊದಲು ನಾನು ಹೀಗೆ ತಿನ್ನುವಾಗ ಈ ಬಾಯಿಯ ಮೇಲ್ಭಾಗದಲ್ಲಿ ಅಲ್ಲಲ್ಲ ಅಂಟುಂಟಾಗಿ ನಿಲ್ತಾ ಇತ್ತು. ಬಟ್ ಇದು ಬಾಯಿಗೆ ಹಾಕಿದ ಹಾಗೆ ಸ್ಮೂತ್ ಆಗಿ ಇಳಿದು ಹೋಗ್ತದೆ ಅಂತೇಳಿ ಹೇಳಿದ್ರೆ ಸರಿಯಾಗಿ ಬೆಂದಿದೆ. ಮಾಡುವ ಕ್ರಮ ಇದೇ ರೀತಿ ನೀವು ಮಾಡಿದರೆ 100% ಸಕ್ಸಸ್ಫುಲ್ ಆಗ್ತೀರಿ. ಮಾತ್ರ ಅಲ್ಲ, ಈ ಪದಾರ್ಥ ಕೂಡ ಭಾರಿ ಒಳ್ಳೆಯದಾಗಿದೆ. ನಾನು ಸೆಕೆಂಡ್ ಟೈಮ್ ತಗೊಳ್ತಾ ಇರೋದು. ಮತ್ತೆ ನೋಡಿ, ಈ ಮುದ್ದೆ ಕೂಡ ಮುಗಿತಾ ಬಂತು. ತುಂಬ ಅದ್ಭುತವಾಗಿ ಇದು ಆಗಿದೆ. ಖಂಡಿತ ಎಲ್ಲರೂ ಕೂಡ ಟ್ರೈ ಮಾಡಿ ಅಂತೇಳಿ ಹೇಳ್ತಿದ್ದೇನೆ. ತುಂಬ ಒಳ್ಳೆಯದಿದೆ. ಇದಕ್ಕಿಂತ ಮೊದಲು ನೀವೆಲ್ಲದು ರಾಗಿ ಮುದ್ದೆ ತಿನ್ನುವಾಗ ಅಲ್ಲಲ್ಲಿ ಬಾಯಲ್ಲಿ ಉಳ್ಕೊಂಡ್ರೆ ಮೋಸ್ಟ್ಲಿ ಅದು ಸರಿಯಾಗಿ ಬೇಯಲಿಲ್ಲ ಅಂತೇಳಿ ಹೇಳಿ ಅರ್ಥ. ಇದು ಕರೆಕ್ಟಾಗಿ ಬೆಂದಿದೆ, ಕರೆಕ್ಟಾಗಿ ಆಗಿದೆ. ರಿಯಲ್ ರಾಗಿ ಮುದ್ದೆ ಮಾಡುವಂಥ ಕ್ರಮ ಇದೆ. ಖಂಡಿತ ಹೀಗೆ ಎಲ್ಲರೂ ಮಾಡಿ. ಸೊ ಮುದ್ದೆ ಊಟವನ್ನು ಉಂಡಾಯಿತು. ತುಂಬ ಒಳ್ಳೆಯದಾಗಿತ್ತು. ಎಲ್ಲವನ್ನ ಕೂಡ ನಾನು ಫಿನಿಶ್ ಮಾಡಿದೆ. ಸೊ ಹೀಗೆ ಮಾತಾಡ್ತಾ ನಮಗಿವತ್ತು ಈ ಒಂದು ಅಡುಗೆಯನ್ನು ಯಾರು ಕಲಿಸಿದ್ದಾರೆ, ಈ ಒಂದು ಮುದ್ದೆ ಅದೇ ರೀತಿ ಸೊಪ್ಪಿನ ಸಾರು, ಅವ್ರದ್ದು ಒಂದು ಮಾತಾಡ್ತಾ ನಂಗೆ ಗೊತ್ತಾಯಿತು. ಅವರು ತುಂಬ ಒಂದು ಅದ್ಭುತವಾದಂಥ ಒಂದು ಕವಯತ್ರಿ, ಲೇಖಕಿ ಕೂಡ ಅವರಲ್ಲಿ ಅಡಗಿದ್ದಾಳೆ ಅಂತೇಳಿ ಹೇಳಿ.
ಸೊ ಇವತ್ತು ಅವ್ರು ಹೇಳಿದ್ದಾರೆ ಅವರ ಮುಖವನ್ನು ಇವತ್ತು ನಮಗೆ ತೋರಿಸೋದು, ವೀಕ್ಷಕರಿಗೆ ತೋರಿಸೋದು ಬೇಡ, ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳಿ ಹೇಳಿ. ಹೋಪ್ಫುಲಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಅವರ ಮುಖವನ್ನು ನಮ್ಮ ವೀಕ್ಷಕರಿಗೆ ತೋರಿಸಲಿಕ್ಕೆ ಎಗ್ರಿ ಆಗ್ಬೋದು ಅಂತೇಳಿ ಹೇಳಿ ನಾನು ಎಣಿಸ್ತೇನೆ. ಅದೇ ರೀತಿ ಇವರ ಮತ್ತೊಂದು ಟ್ಯಾಲೆಂಟ್, ನಾನು ಹೇಳಿದ ಹಾಗೆ ಕವನ ಕಥೆಗಳನ್ನು ಬರೀತಾರೆ. ಸೊ ಈಗ ಬನ್ನಿ, ಇವರ ಒಂದು ತುಂಬ ನಾನು ಕೇಳಿದೆ, ಚಂದ ಕವನಗಳನ್ನು ಬರೆದಿದ್ದಾರೆ ತಮ್ಮ ಗುರುವಿನ ಬಗ್ಗೆ, ತಾಯಿಯ ಬಗ್ಗೆ, ಅದೇ ರೀತಿ ಒಂದು ಪರಿಸರದ ಬಗ್ಗೆ, ಹೀಗೆ ಸುಮಾರೆಲ್ಲ ಬರೆದಿದ್ದಾರೆ. ಸೊ ಇದರಲ್ಲಿ ನನಗೆ ತಾಯಿಯ ಬಗ್ಗೆ ತುಂಬ ಇಷ್ಟ ಆಯಿತು ಇವರು ಬರೆದಂಥ ಕವನ. ಬನ್ನಿ, ನಾನು ನಿಮಗೆ ಕೇಳಿಸ್ತೇನೆ. ಅವರು ಬರೆದಂಥ ಪುಸ್ತಕ ಇದೆ, ಅದನ್ನು ನೋಡ್ತಾ ಅದನ್ನು ಹೇಳ್ತಾರೆ. ಬನ್ನಿ ಕೇಳೋಣ. ಈಗ ಇವರ ಧ್ವನಿಯಲ್ಲಿ ಒಂದು ಕವನವನ್ನು ಕೇಳೋಣ. ಅದಕ್ಕಿಂತ ಮೊದಲು ಕೆಲವೊಂದು ವಿಷಯಗಳನ್ನು ಇವರು ಹೇಳ್ತಿದ್ದಾರೆ. ನಾನು ಇವತ್ತು ಮಾಡಿದ ಅಡುಗೆಯನ್ನು ಮೊದಲಾಗಿ ನಾನು ಹೇಳಬೇಕಿತ್ತು. ನಾವು ತಿನ್ನುವ ಮೊದಲು ಹೇಗೆ ನಮ್ಮ ಪರಮಾತ್ಮನನ್ನು ಸ್ಮರಣೆ ಮಾಡಿ ಆಹಾರವನ್ನು ತಿಂತೇವೆ, ಹಾಗೆ ನಮ್ಮ ರೈತ ವರ್ಗದವರನ್ನು ಸಹ ನೆನಪಿಸ್ಕೊಂಡು, ಇದಿಲ್ಲ ಎಲ್ಲಿಂದಲೋ ಬಂದ ರಾಗಿ, ಎಲ್ಲಿಂದಲೋ ಬಂದ ಸೊಪ್ಪು ಧಾನ್ಯಗಳು, ಅದನ್ನು ನಾವು ಇವತ್ತು ಇಲ್ಲಿ ಕೂತು ಫ್ಯಾನಿನ ಅಡಿಯಲ್ಲಿ ಭಾಳ ಚಂದ ಮಾಡಿ ತಿಂದಿದ್ದೇವೆ. ಅವರಿಗೂ ಸಹ ನಾನೊಂದು ರೈತರಿಗೆ, ನಮ್ಮ ಬೆನ್ನೆಲುಬಾಗಿರುವಂಥ ರೈತರಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತೇನೆ. ಹಾಗೆ ಇದೇ ರೀತಿ ನಾವಿಲ್ಲಿ ಜನ್ಮಕ್ಕೆ ಬರುವಾಗ ಎಲ್ಲ ತಂದೆ ತಾಯಿ ಅಕ್ಕ ತಮ್ಮ ಎಲ್ಲರೂ ಇಂಪಾರ್ಟೆಂಟ್, ಆದರೂ ಅತಿ ವ್ಯಾಮೋಹ ಮಕ್ಕಳಿಗೆ ತಾಯಿ ಮೇಲೆ ಇರ್ತದೆ. ನಾನು ಮನೆಯಲ್ಲಿ ಚಿಕ್ಕವಳಾದರೂ ಸಹ ನನ್ನ ತಾಯಿ ಅದನ್ನು ಎಲ್ಲರ ಮಾತು ಕೇಳ್ತಾ ಇದ್ರೆ ನನ್ನನ್ನು ಒಂದು ಸ್ವಲ್ಪ ಜಾಸ್ತಿ ಹುರಿದುಂಬಿಸಲಿಕ್ಕೋಸ್ಕರ ನೀನು ಹೇಳಿದರೆ ನನಗೆ ಇಷ್ಟ ಅನ್ನೋ ಮಾತನ್ನು ಅವ್ರು ಪಾಲಿಸ್ತಿದ್ರು. ನಾನೇನಾದರೂ ಹೇಳಿದರೆ ಹೀಗೆ ಮಾಡು ಅಂದ್ರೆ ಹಾಗೇ ಮಾಡ್ತಿದ್ರು. ಹಾಗೆ ನಾನು ಅವರ ಬಗ್ಗೆ ಒಂದು ತುಂಬ ವ್ಯಾಮೋಹದಿಂದ ನನ್ನೊಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಅದನ್ನೊಂದು ನನ್ನ ತಾಯಿಗೋಸ್ಕರ ನಾನು ಅದನ್ನೊಂದು ಓದಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ಈಗ ತಾಯಿಯ ಬಗ್ಗೆ ಬರೆದಂತಹ ಒಂದು ಕವನ ಹೇಳಿ. ಅಮ್ಮ, ನಾನು ನಿನ್ನ ಮರೆಯಲಾರೆ, ಹುಟ್ಟಿದೆನ್ನು ನಾನು ನಿನಗೆ ಕಿರಿಯವಳಾಗಿ, ಸಲಹೆಗೆ ನಾ ಆದೆ ನಿನಗೆ ಹಿರಿಯವಳಾಗಿ, ಹೂವಿನಂತೆ ಬೆಳೆದೆ ನಿನ್ನ ಮಡಿಲಲ್ಲಿ, ನೆನೆದು ಬಿದ್ದವು ಕಣ್ಣೀರು ನನ್ನ ಮಡಿಲಲ್ಲಿ, ನೀ ಹಾಡಿದ ಕವಿತೆಗಳು ನೆನೆಯುತ್ತಿಹೇನು ಇಂದು, ನೀ ಹಿಂದಿರುಗಿ ಬರನೆಂದು ಹೋದೆಯಾ ಇನ್ನೆಂದು, ಇನ್ನೊಂದು ಜನ್ಮವಿದ್ದರೆ ಹುಟ್ಟು ನೀ ನನಗೆ ಅಮ್ಮನಾಗಿ, ನಾ ಹುಟ್ಟಿ ಬರುವೆ ನಿನ್ನ ಮಗಳಾಗಿ, ನಿನ್ನ ವರ್ಣಿಸಲು ಪದಗಳು ಇಲ್ಲ ನನಗೆ, ಪ್ರತಿ ಜನ್ಮದಲ್ಲೂ ಅಮ್ಮನಾಗು ನೀ ನನಗೆ. ಅದ್ಭುತ. ಓಕೆ, ಆಲ್ ದ ಬೆಸ್ಟ್. ನಿಮ್ಮ ಮುಖವನ್ನು ತೋರಿಸಬಾರ್ದಂತೇಳಿ ಹೇಳಿದ್ದೀರಿ. ನಾನು ಹಾಗೆ ಪುಸ್ತಕದಲ್ಲಿ ಇದನ್ನು ಹೊರಲಾಡಿಸ್ತಿದ್ದೇನೆ ಮೊಬೈಲನ್ನು. ತುಂಬ ಒಂದು ಅದ್ಭುತವಾಗಿ ಬರೆದಿದ್ದೀರಿ. ಸೊ ಇದೆ ಏನಂತೇಳಿ ಹೇಳಿದರೆ, ದೇವರು ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ದೇವರು ತಾಯಿಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತೇಳಿ ಹೇಳಿ. ಸೊ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅನ್ನುವಂತಹ ಒಂದು ಮಾತಿದೆ. ಸೊ ಅದರ ಹಾಗೆ ಇವರು ಒಂದು ತಾಯಿಯ ಬಗ್ಗೆ ಒಂದು ಭಾವನಾತ್ಮಕವಾಗಿ ಅದ್ಭುತವಾಗಿ ಒಂದು ಕವನವನ್ನು ಬರೆದಿದ್ದಾರೆ. ತುಂಬ ಖುಷಿಯಾಯಿತು ನನಗೆ ಇದನ್ನು ನೋಡಿ. ಸೊ ಕೇವಲ ಒಳ್ಳೆಯ ಅಡುಗೆ ಮಾತ್ರ ಮಾಡುವಂಥದ್ದಲ್ಲ, ಕಥೆಯನ್ನು ಬರೀತಾರೆ, ಮನೆಯನ್ನು ಓರಣವಾಗಿ ಇಟ್ಟಿರ್ತಾರೆ, ಅದೇ ರೀತಿ ಕವನಗಳನ್ನು ಬರೀತಾರೆ. ಸೊ ಇವರಿಗೆ ನಾನು ಆಲ್ ದ ಬೆಸ್ಟನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮಗೆ ಅದ್ಭುತವಾಗಿ ತುಂಬ ರುಚಿಯಾಗಿ ಸರಿಯಾದ ರೀತಿಯಲ್ಲಿ ಈ ಒಂದು ರಾಗಿ ಮುದ್ದೆ, ಅದೇ ರೀತಿ ಸೊಪ್ಪಿನ ಸಾರನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ಇವರು ತಿಳಿಸ್ಕೊಟ್ಟಿದ್ದಾರೆ. ಇವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಸಿಗುವ ಮತ್ತೊಮ್ಮೆ. ಬಾಯ್.